ಮೊದಲ ಬಾರಿಗೆ ಗೆದ್ದವರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ? ಮೊದಲ ಬಾರಿ ಗೆದ್ದವರು ಸಿಎಂ ಆಗ್ತಾರೆ, ಮಂತ್ರಿಗಳು ಯಾಕಾಗಬಾರ್ದು? ನ್ಯೂಸ್ ಫಸ್ಟ್ ಮೂಲಕ ಕಾಂಗ್ರೆಸ್ನ ಶಾಸಕ ಕೆ ಹರೀಶ್ ಗೌಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಫಸ್ಟ್ ಟೈಮ್ ಗೆದ್ದವರು ಚುನಾವಣೆಯನ್ನೇ ಗೆದ್ದು ಬಂದಿರ್ತಾರೆ. ನಾನು ಪತ್ರಕ್ಕೆ ಸಹಿ ಹಾಕಿಲ್ಲ ಅಂದ್ರೆ ಇತ್ತೀಚೆಗೆ ಒಂದು ಪತ್ರ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತಲ್ಲ, ಅಂದ್ರೆ ಹೈಕಮಾಂಡ್ಗೆ ಬರೆದಿರುವಂತಹ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆ ಪತ್ರಕ್ಕೆ ಸಹಿ ಹಾಕಿಲ್ಲ, ಆದರೆ ನಾನು ಸ್ಥಳದಲ್ಲಿ ಇದ್ದಿದ್ರೆ ಸಹಿ ಹಾಕ್ತಾ ಇದ್ದೆ. ಸಿಎಂ ಮೊದಲ ಬಾರಿಗೆ ಗೆದ್ದವರಿಗೆ ಸಚಿವ ಸ್ಥಾನ ಇಲ್ಲ ಅಂತ ಅಂದಿದ್ದಾರೆ. ಸಿಎಂ ಅವರು ಯಾವ ಕಾರಣಕ್ಕಾಗಿ ಹಾಗೆ ಹೇಳಿದ್ದಾರೋ ಗೊತ್ತಿಲ್ಲ. ನನಗೆ ಸಿಗದಿದ್ರು ಮೊದಲು ಗೆದ್ದವರಿಗಾದರೂ ಸಹ ಅವಕಾಶ ಸಿಗಲಿ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ನ ಶಾಸಕ ಕೆ ಹರೀಶ್ ಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಕಾಂಗ್ರೆಸ್ನ ಶಾಸಕ ಕೆ ಹರೀಶ್ ಗೌಡ ಜೊತೆಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತುಕತೆಯನ್ನಾಡಿದ್ದಾರೆ. ನೋಡ್ಕೊಂಡ್ಬರೋಣ ಬನ್ನಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತಿದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ ಹರೀಶ್ ಗೌಡ್ರಿದ್ದಾರೆ. ಹರೀಶ್ ಗೌಡ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇ ಬಾರಿ ಗೆದ್ದಂತಹ ಎಲ್ಲ MLAಗಳು ಒಂದು ಪತ್ರ ಬರೆದಿದ್ದಾರೆ ಸರ್. ಫಸ್ಟ್ ಟೈಮ್ ಗೆದ್ದವ್ರಿಗೆಲ್ಲರಿಗೂ ಒಂದು ಸಚಿವ ಸ್ಥಾನ ಕೊಡಿ, ನಾವೇನು ಎಲ್ರಿಗೂ ಕೊಡಿ ಅಂತ ಕೇಳ್ತಿಲ್ಲ, ಕೆಲವ್ರಿಗೆ ಕೊಡಿ ಅಂತ ಕೇಳಿ ಒಂದು ಆಗ್ರಹದ ಪತ್ರ ಸರ್. ಆ ಪತ್ರದ ನಿಮ್ಮ ಸಹಿ ಏನಾದ್ರು ಇದೆಯಾ ಸರ್? ನೀವೇನು ಆಗ್ರಹ ವ್ಯಕ್ತಪಡಿಸ್ತೀರಾ ಅಂತ? ಆ್ಯಕ್ಚುಲಿ ನಾನು ಸಹಿ ಮಾಡಿಲ್ಲ ಮೀನ್ಸ್ ನಾನು ಮಾಡಬಾರ್ದು ಅಂತ ನನ್ನ ಇಂಟೆನ್ಷನಿಂದ ಅಲ್ಲ. ನಾನು ಆ ಸಹಿನ ಸಂಗ್ರಹಣೆ ಮಾಡೋ ಸಮಯದಲ್ಲಿ ನಾನು ಬ್ಯಾಂಗ್ಳೂರಿಗೆ ಹೋಗಿಲ್ಲ. ನಾನು ಬ್ಯಾಂಗ್ಳೂರಿಗೆ ಹೋಗಿ ಹೆಚ್ಚು ಕಡಿಮೆ ಒಂದು 20 ದಿವಸ, ಒಂದು ತಿಂಗಳೇ ಆಯಿತು ನಾನು ಬ್ಯಾಂಗ್ಳೂರಿಗೆ ಹೋಗಿ. ಕಮಿಟಿ ಮೀಟಿಂಗ್ಗಳಿಗೂ ಹೋಗಿಲ್ಲ, ನನ್ನ ಕ್ಷೇತ್ರದಲ್ಲಿ ಕೆಲಸಗಳಿತ್ತು, ಹಾಗಾಗಿ ಇಲ್ಲೇ ಇದ್ದೆ. ಮೊದಲನೇ ಬಾರಿ ಗೆದ್ದಿರೋರ್ಗು ಅರ್ಹತೆ ಯೋಗ್ಯತೆ ಎರಡೂ ಐತೆ ಮಂತ್ರಿಗಳಾಗೋದಕ್ಕೆ. ಒಬ್ಬ ಶಾಸಕನಾಗ ಆಯ್ಕೆ ಆಗಬೇಕು ಅಂತಂದರೆ ಅವನು ಎಲ್ಲ ಥರದ್ದನ್ನು ಅನುಭವ ಮತ್ತು ಎಲ್ಲ ಥರದ ವಿಚಾರವನ್ನು ತಿಳಿದಿದ್ರೆ ಮಾತ್ರ ಅವನನ್ನ ಶಾಸಕನಾಗ ಆಯ್ಕೆ ಮಾಡೋದಕ್ಕೆ ಸಾಧ್ಯ. ಒಂದು ಕ್ಷೇತ್ರಗಳು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಆಯ್ಕೆ ಆಗಬೇಕಾದ್ರೆ ಅವನಿಗೆ ಎಲ್ಲ ಥರದ ಅರ್ಹತೆ ಇದ್ದರೆ ಮಾತ್ರ ಆ ಜನಗಳು ಆಯ್ಕೆ ಮಾಡುವಂಥದ್ದು. ಹಾಗಾಗಿ ಮೊದಲನೇ ಬಾರಿ ಮಂತ್ರಿ ಕೊಡಬಾರ್ದು ಅಂತ ಅನ್ನೋದೇನಿಲ್ಲ. ಈಗ ಬೇರೆ ರಾಜ್ಯಗಳಲ್ಲಿ ನಾನು ಕಂಡಂಗೆ ಬೇರೆ ಬೇರೆ ಪಕ್ಷದವರು ಮೊದಲನೇ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿಗಳನ್ನ ಮಾಡೋರೆ. ಅಂದ್ರೆ ಅವ್ರಿಗೆ ಅನುಭವ ಇಲ್ಲ ಅಂತಲ್ಲ, ಅನುಭವ ಎಲ್ರಿಗೂ ಇರ್ತದೆ. ಎಲ್ಲರೂ ಹೊಟ್ಟೆಲಿ ಹುಟ್ಟಿದ ತಕ್ಷಣ ಎಲ್ಲನೂ ಕಲಿಯೋಕ್ಕಾಗಲ್ಲ. ಎಲ್ಲನೂ ಕಲ್ತ್ಕೊಂಡು ಆ ಬದ್ಧತೆ ಮತ್ತು ಆ ಇಚ್ಛಾಶಕ್ತಿ ಇರುವಂಥವ್ರಿಗೆ ಎಲ್ಲ ಥರದ ಶಕ್ತಿನೂ ಎಲ್ಲ ಥರದ ಕೆಲಸನೂ ಮಾಡುವಂಥ ಶಕ್ತಿ ಬೆಳೆಸ್ಕೊಳ್ಳೋದು. ಅಂದರೆ ನೀವು ಕೂಡ ಆಕಾಂಕ್ಷಿ ಇದ್ದೀರಿ ಸರ್? ನಾನು ಈಗ ಪ್ರೆಸೆಂಟ್ ಶಾಸಕನಾಗಿದ್ದೀನಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಹದೇವಪ್ಪನವ್ರು ಮಂತ್ರಿ ಇದ್ದಾರೆ, ವೆಂಕಟೇಶನವರು ನಮ್ಮ ಮೈಸೂರು ಜಿಲ್ಲೆಯವರೇ, ಅವರು ಮಂತ್ರಿ ಇದ್ದಾರೆ. ಅದೆಲ್ಲದಕ್ಕಿಂತ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಯವರು ಇರೋದ್ರಿಂದ ಬೇರೆ ಜಿಲ್ಲಾ ವರ್ಗಗಳಲ್ಲಿ ಹೊಸದಾಗಿ ಯಾರು ಆಯ್ಕೆ ಆಗಿ ಬಂದಿರ್ತಾರೆ ಆ ಥರದವ್ರಿಗೆ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮುಂದೊಂದು ದಿನಗಳಲ್ಲಿ ನಮ್ಮ ಜನ್ರೇಷನ್ನು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕಾರಣ ಮಾಡಬೇಕು ಅಂತಂದರೆ ಮೊದಲನೇ ಬಾರಿ ಗೆದ್ದಿರೋರ್ಗು ಕೊಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ನಾನು ಇಬ್ಬರ ಪರವಾಗೂ ಇದ್ದೀನಿ. ಒಂದೆಡೆ DK ಶಿವಕುಮಾರ್ ಅವ್ರು ಕರೆದ್ರು ಹೋಗ್ತೀನಿ, ಸಿದ್ದರಾಮಯ್ಯ ಅವ್ರು ಕರೆದ್ರು ಕೂಡ ಹೋಗ್ತೀನಿ. ಆದರೆ ಗೊಂದಲ ಇರೋದು ಸತ್ಯ. ಗೊಂದಲ ಶೀಘ್ರ ಬಗೆಹರಿಯಲಿ ಅನ್ನೋದು ಹರೀಶ್ ಗೌಡ್ರ ಮಾತು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.